ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕದ ಮಾನವನ 3 ಕಾಸಿಗೆ ಹರಾಜು ಹಾಕ್ತಿರೋ ಡೊನಾಲ್ಡ್ ಟ್ರಂಪ್ ರ ವರ್ತನೆ ಈಗ ಅತಿರೇಕಕ್ಕೆ ಹೋಗ್ತಾ ಇದೆ. ನೊಬೆಲ್ ಪ್ರಶಸ್ತಿ ಅನೌನ್ಸ್ ಮಾಡೋಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರೋ ಹೊತ್ತಲ್ಲಿ ಕೊಡಿ ನನಗೆ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಮತ್ತೆ ಒಂಥರ ಧಮಕಿ ಹಾಕೋ ತರ, ಭಿಕ್ಷೆ ಬೇಡೋ ತರ ಮಾತನಾಡ್ತಿದ್ದಾರೆ. ನನಗೆ ನೊಬೆಲ್ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಅದು ಅಮೆರಿಕಗೆ ಅಪಮಾನ ಅಂತ ಡಿಮಾಂಡ್ ಮುಂದಿಟ್ಟಿದ್ದಾರೆ. ಪ್ರೋಗ್ರಾಮ್ ಒಂದರಲ್ಲಿ ಮಾತನಾಡಿರೋ ಟ್ರಂಪ್, ಜಗತ್ತಿನ 7 ಸಂಘರ್ಷಗಳನ್ನ ಸ್ಟಾಪ್ ಮಾಡಿಸಿದೇನ್ರಿ, ಇಷ್ಟರ ಮೇಲೂ ನನಗೆ ನೊಬೆಲ್ ಪ್ರಶಸ್ತಿ ಕೊಡ್ಲಿಲ್ಲ ಅಂದ್ರೆ ಅದು ಅಮೆರಿಕಗೆ ದೊಡ್ಡ ಅಪಮಾನ ಮಾಡಿದ ಹಾಗೆ. ಅದು ಯಾಕೆ ಕೊಡಲ್ಲ ನೀವು ನನಗೆ ನೊಬೆಲ್? ಈ ಹಿಂದೆ ಯಾರೂ ಮಾಡದಷ್ಟು ದೊಡ್ಡ ಕೆಲಸವನ್ನ ನಾನ್ ಮಾಡಿದ್ದೀನಿ, ನನಗೆ ಕೊಡಕ್ಕಾಗಲ್ಲ ನಿಮಗೆ? ನೋಡಿ, ಇಂಥ ಕೆಲಸ ಮಾಡಿದವರಿಗೆಲ್ಲ ನೊಬೆಲ್ ಪ್ರಶಸ್ತಿ ಸಿಗಲ್ಲ. ಕೊನೆಯಲ್ಲಿ ಏನಾಗುತ್ತೆ ಗೊತ್ತಾ? ಏನು ಕೆಲಸವನ್ನೇ ಮಾಡಿರದ ವ್ಯಕ್ತಿಗೆ ಹೋಗಿ ಪ್ರಶಸ್ತಿ ಕೊಟ್ಟುಬಿಡ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ದುಃಖ ತೋಡ್ಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಪುನಃ ತಮ್ಮ ಹಳೆಯ ಹೋಗಿರೋ ಟೇಪ್ ರೆಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ. ಅದೇ ಪಾಕಿಸ್ತಾನದ ಟಾಮ್ ಅಂಡ್ ಜೆರ್ರಿಗಳಲ್ಲಿ ಟಾಮ್ ಆಗಿರೋ ಆಸಿಮ್ ಮುನೀರ್ನನ್ನ ಹಾಡಿ ಹೊಗಳಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಪಾಕಿಸ್ತಾನದ ಪ್ರಧಾನಿ ಅಂದ್ರೆ ಜೆರ್ರಿ ಮತ್ತು ಪಾಕಿಸ್ತಾನದ ಇಂಪಾರ್ಟೆಂಟ್ ವ್ಯಕ್ತಿ ಫೀಲ್ಡ್ ಮಾರ್ಷಲ್ ಮುನೀರಾ ಟಾಮ್ ಜೊತೆಗೆ ನಾನು ಮಾತನಾಡಿದ್ದೆ. ಟಾಮ್ ಅಂಡ್ ಜೆರ್ರಿ ಅಂತ ಅವ್ರು ಹೇಳ್ತಿಲ್ಲ, ನಾವು ಸೇರಿಸ್ತಿರೋದು. ಆಗ ಅವರೊಂದು ಬಹಳ ಸುಂದರವಾಗಿರೋ ಮಾತನ್ನ ಹೇಳಿದ್ರು. ನಾನು ಸಂಘರ್ಷವನ್ನ ನಿಲ್ಲಿಸುವ ಮೂಲಕ ಲಕ್ಷಾಂತರ ಜನರ ಪ್ರಾಣ ಉಳಿಸಿದೆ ಅಂತ ಹೇಳಿದ್ರು. ಎಸ್, ಮುನೀರ್ ಈ ರೀತಿ ನನಗೆ ಹೇಳಿದ್ರು ಅಂತ ಟ್ರಂಪ್ ಕೇಳುಗರಿಗೆ ವಾಕರಿಕೆ ಬರುವಷ್ಟು ತಮ್ಮನ್ನ ತಾವು ಹೊಗಳಿಕೊಂಡಿದ್ದಾರೆ. ಅಲ್ಲದೆ ನನಗೆ ಟ್ಯಾರಿಫ್ ಅಂದ್ರೆ ಪ್ರೀತಿ. ಇಂಗ್ಲಿಷ್ ಡಿಕ್ಷನರಿಯಲ್ಲಿರೋ ನನ್ನ ಫೇವರಿಟ್ ಪದ ಅಂದ್ರೆ ಟ್ಯಾರಿಫ್. ಬಹಳ ಸುಂದರವಾಗಿದೆ ಇದು, ಇದರಿಂದ ಅಮೆರಿಕ ಶ್ರೀಮಂತವಾಗ್ತಾ ಇದೆ ಅಂತ ಏನೇನೋ ಮಾತಾಡ್ತಾ ಹೋಗಿದ್ದಾರೆ. ಏನೋ ಹೀಗೆ ಟ್ರಂಪ್ ಜೊತೆ ಕೋಲರ್ಣ ಕೋಲೆ ಅಂತ ಪಾಕ್ ಪ್ರಧಾನಿ ಜೆರ್ರಿ ಶಹಬಾಜ್ ಮತ್ತು ಟಾಮ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಕುಣಿತಾ ಇದ್ರೆ ಈ ಇಬ್ಬರೂ ನಾಯಕರುಗಳ ವಿರುದ್ಧ ಪಾಕಿಸ್ತಾನ ಜನ ತಿರುಗಿ ಬಿದ್ದಿದ್ದಾರೆ. ಟ್ರಂಪ್ ರ ಗಾಜಾ ಪ್ಲಾನ್ಗೆ ಪಾಕ್ ಸರ್ಕಾರ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳಿತ್ತು. ಇದಕ್ಕೆ ಪಾಕಿಸ್ತಾನದಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಹಿಂದಿನಿಂದಲೂ ಪ್ಯಾಲೆಸ್ತೀನಿಯರ ಪರ ನಿಲ್ತಾ ಬಂದಿದ್ರು ಪಾಕಿಸ್ತಾನದವರು. ಆದ್ರೆ ಈಗ ನಮ್ಮನ್ನ ಆಳ್ತಿದೀವಿ ಅಂತ ಹೇಳ್ಕೊಳ್ಳೋ ಇವರಿಬ್ರು ಟ್ರಂಪ್ಗೆ ಬಕೆಟ್ ಹಿಡಿಯೋಕ್ ಹೋಗಿ ಪಾಕಿಸ್ತಾನಕ್ಕೆ ಅಪಮಾನ ಮಾಡಿದ್ದಾರೆ, ಒಪ್ಕೊಂಡ್ಬಿಟ್ಟಿದ್ದಾರೆ ಈ ಡೀಲ್ ಅನ್ನ, ಅಪಮಾನಕಾರಿ ಡೀಲ್ ಅನ್ನ ಅಂತ ಪಾಕ್ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರನ್ನ ಟೀಕಿಸಲಾಗ್ತಾ ಇದೆ, ಶಹಬಾಜ್ ಮತ್ತು ಆಸಿಮ್ ಮುನೀರನನ್ನ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ನಿಮ್ಮಲ್ಲಿ ಒಂದು ವಿಶೇಷ ಮನವಿ. ತುಂಬಾ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಆದ್ರೆ ಇನ್ನೂ ಕೆಲ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡದೇನೆ ಹಾಗೆ ನೀವು ವೀಕ್ಷಿಸ್ತಾ ಇದ್ದೀರಾ. ನೀವು ಇಷ್ಟಪಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡಿದ್ರೆ ಅದು ನಮಗೆ ಗೊತ್ತಾಗುತ್ತೆ. ರಿಯಲ್ ಕನೆಕ್ಷನ್, ಆ ಫೀಲ್ ಸಿಗುತ್ತೆ, ಜೊತೆಗೆ ನಮಗೆ ಪ್ರೋತ್ಸಾಹ ಕೊಟ್ಟಂಗೂ ಆಗುತ್ತೆ. ನೀವು ದಯವಿಟ್ಟು ಸ್ನೇಹಿತರೆ ಇಲ್ಲೇ ಇದೆ ಬಟನ್, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಏನು ಏಷ್ಯಾ ಕಪ್ ಟ್ರೋಫಿ ಕಳ್ಳ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮುಖ್ಯಸ್ಥ ಮೊಹಸಿನ್ ನಖ್ವಿ ವಿರುದ್ಧ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಕಿಡಿಕಾರಿದ್ದಾರೆ. ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಪಾಕಿಸ್ತಾನವನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೋ ಹಾಗೇನೆ ಮೊಹಸಿನ್ ನಖ್ವಿ ಪಾಕಿಸ್ತಾನ ಕ್ರಿಕೆಟ್ ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅದರ ಪರಿಣಾಮ ಪಾಕಿಸ್ತಾನ ಇಷ್ಟೆಲ್ಲ ಚೆನ್ನಾಗಿ ಆಡ್ತಿರೋದು ಅಂತ ಕಾಲೆಳೆದಿದ್ದಾರೆ. ಏನೋ ಟ್ರಂಪ್ ರ ಗಾಜಾ ಪ್ಲಾನ್ಗೆ PM ನರೇಂದ್ರ ಮೋದಿ ಕೂಡ ಬೆಂಬಲ ಕೊಟ್ಟು ಪೋಸ್ಟ್ ಹಾಕಿದ್ರು. ಮೋದಿ ಅವರ ಪೋಸ್ಟ್ ಅನ್ನೀಗ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇದಕ್ಕೆ ಯಾವುದೇ ರೀತಿ ಕ್ಯಾಪ್ಷನ್ ಟ್ರಂಪ್ ಹಾಕಿಲ್ಲ, ಜಸ್ಟ್ ರಿಪೋಸ್ಟ್ ಮಾಡಿದ್ದಾರೆ. ಈ ಮೂಲಕ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ನೋಡ್ರಿ ಅಂತ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಅತ್ತ ಈ ಪ್ರಸ್ತಾವನೆ ವಿಚಾರವಾಗಿ ಇಸ್ರೇಲ್ ಭಾರತದ ಬಗ್ಗೆ ಮಾತನಾಡಿದೆ. ಹೊಸ ಪ್ರಸ್ತಾವನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಮ್ಮತ ಇದೆ. ಇದೇ ಮೊದಲ ಬಾರಿಗೆ ಅರಬ್ ರಾಷ್ಟ್ರಗಳು, ಮುಸ್ಲಿಂ ರಾಷ್ಟ್ರಗಳು, ಅಂತಾರಾಷ್ಟ್ರೀಯ ಸಮುದಾಯ, ಭಾರತ ಹಾಗೂ ಇತರರು ಪ್ಲಾನ್ಗೆ ಜಾಯಿನ್ ಆಗಿದ್ದಾರೆ. ಹಮಾಸ್ ಇದಕ್ಕೆ ಒಪ್ಪದೇ ಇದ್ರೂ ಪರ್ಯಾಯ ಮಾರ್ಗ ಕೂಡ ಇದರಲ್ಲಿದೆ. ಟ್ರಂಪ್ ಅವರ ಪ್ಲಾನ್ನ PM ನರೇಂದ್ರ ಮೋದಿ ಅವರು ಸ್ವಾಗತ ಮಾಡಿರುವುದಕ್ಕೆ ಧನ್ಯವಾದ. ಭಾರತ ಈ ಇನಿಷಿಯೇಟಿವ್ನಲ್ಲಿ ಕೈ ಜೋಡಿಸಬೇಕು. ಭಾರತಕ್ಕೆ ಇದರಲ್ಲಿ ತುಂಬಾ ಆಫರ್ಗಳಿವೆ. ನಮ್ಮ ಪ್ರದೇಶದಲ್ಲಿ ಭಾರತ ಅನೇಕ ಕೊಡುಗೆ ಕೊಡ್ತಾ ಬಂದಿದೆ. ಈ ಬಾರಿಯೂ ಭಾರತ ಅದೇ ರೀತಿ ಎಫೆಕ್ಟಿವ್ ಇನ್ವಾಲ್ವ್ಮೆಂಟ್ ತೋರಿಸಬೇಕು. ನಿರ್ಮಾಣಕಾರಿಯಾಗಿರ್ಬೋದು ಅಥವಾ ಬೇರೆ ರೀತಿ ನೆರವನ್ನ ಕೊಡೋದೇ ಆಗಿರ್ಬೋದು, ಭಾರತ ಪಾಲ್ಗೊಳ್ಳಲಿ ಅಂತ ನಾವು ವೆಲ್ಕಮ್ ಮಾಡ್ತೀವಿ ಅಂತ ಇಸ್ರೇಲ್ ರಾಯಭಾರಿ ಭಾರತಕ್ಕೆ
ರವೆನ್ ಅಜರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಟ್ರಂಪ್ ರ ಈ ಹೊಸ ಪ್ಲಾನ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಬೆಂಬಲ ಸಿಗ್ತಾ ಇದೆ. ಆದ್ರೆ ಹಮಸ್ ಇದಕ್ಕೆ ಇನ್ನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇದು ಕುತೂಹಲದ ವಿಚಾರ. ಈಗ ಆಲ್ರೆಡಿ ಇದರಲ್ಲಿ ಹೆಚ್ಚು ಇಸ್ರೇಲ್ ಹಿತಾಸಕ್ತಿಗೆ ಒತ್ತು ಕೊಡಲಾಗಿದೆ, ಪ್ಯಾಲೆಸ್ತೀನಿ ಜನರನ್ನ ಕಡೆಗಣಿಸಲಾಗಿದೆ ಅಂತ ಹಮಸ್ಗಳ ಹಿರಿಯ ಅಧಿಕಾರಿ ಮಾತ್ರ ಹೇಳಿದ್ದಾರೆ. ಅದು ಒಂಥರ ಕಾಮೆಂಟ್ ತರ ಆ ರೀತಿ ರಿಪೋರ್ಟ್ ಆಗ್ತಿದೆ. ಆದ್ರೆ ಅಫಿಷಿಯಲ್ ಆಗಿ ಆ ವಿಡಿಯೋ ಅವ್ರು ಹೇಳಿರೋದು ಅಥವಾ ಸ್ಟೇಟ್ಮೆಂಟ್ ಇನ್ನೂ ಬಂದಿಲ್ಲ. ಇನ್ನು ಈ ನಡುವೆ ಟ್ರಂಪ್ ಹಮಸ್ಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಪ್ರಸ್ತಾವನೆ ಬಗ್ಗೆ ಡಿಸೈಡ್ ಮಾಡೋಕೆ ಹಮಸ್ಗಳ ಹತ್ತಿರ ಜಸ್ಟ್ 3 ರಿಂದ 4 ದಿನಗಳ ಕಾಲ ಮಾತ್ರ ಟೈಮ್ ಇದೆ. ಇದರ ಒಳಗೆ ನಿರ್ಧಾರಕ್ಕೆ ಬರದೆ ಹೋದರೆ ಹಮಸ್ಗಳು ಕೆಟ್ಟ ಪರಿಣಾಮ ಫೇಸ್ ಮಾಡಬೇಕಾಗುತ್ತೆ, ಅವರಿಗೆ ಘೋರ ಅಂತ್ಯ ಬರುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹಳೆ ರಾಗವನ್ನ ಹಾಡಿದ್ದಾರೆ. ಪ್ಯಾಲೆಸ್ತೈನ್ ರಾಷ್ಟ್ರವನ್ನ ನಾವು ಬಲವಾಗಿ ವಿರೋಧಿಸ್ತೀವಿ, ಗಾಜಾ ಪಟ್ಟಿಯನ್ನ ಆಕ್ರಮಣ ಮಾಡೋದನ್ನ ಕಂಟಿನ್ಯೂ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ವೈಟ್ ಹೌಸ್ ರಿಲೀಸ್ ಮಾಡಿರೋ ಪ್ರಸ್ತಾವನೆಯಲ್ಲಿ ಇಸ್ರೇಲ್ ಗಾಜಾದಿಂದ ತನ್ನ ಸೇನೆಯನ್ನ ಹಿಂದಕ್ಕೆ ಕರೆಸಿಕೊಳ್ಳುತ್ತೆ, ಇಸ್ರೇಲ್ ಗಾಜಾವನ್ನ ಆಕ್ರಮಿಸಿಕೊಳ್ಳಲ್ಲ ಅಂತ ಉಲ್ಲೇಖ ಮಾಡಲಾಗಿತ್ತು. ಇದಕ್ಕೆ ಇಸ್ರೇಲ್ ಕೂಡ ಒಪ್ಪಿಗೆ ಕೊಟ್ಟಿತ್ತು. ಈಗ ದಿಢೀರ್ ಅಂತ ನೆತನ್ಯಾಹು ಈ ರೀತಿ ಉಲ್ಟಾ ಹೊಡೆದಿದ್ದಾರೆ. ಈ ನಡುವೆ ಪಾಕಿಸ್ತಾನ ಹೊಸ ಕ್ರೂಸ್ ಮಿಸೈಲ್ ಟೆಸ್ಟ್ ಮಾಡಿದೀವಿ ಅಂತ ಹೇಳಿಕೊಂಡಿದೆ. ಸುಮಾರು 750 ಕಿಲೋಮೀಟರ್ ದೂರಕ್ಕೆ ನಿಖರವಾಗಿ ದಾಳಿ ಮಾಡೋ ಫತಾ 4 ಮಿಸೈಲ್ ಅನ್ನು ನಾವು ಪರೀಕ್ಷೆ ಮಾಡಿದ್ದೀವಿ. ಹೈ ಪ್ರೆಸಿಷನ್ ದಾಳಿಗೆ ಇದನ್ನ ಬಳಸ್ತೀವಿ. ಇದರಲ್ಲಿ ಅಡ್ವಾನ್ಸ್ಡ್ ಏವಿಯಾನಿಕ್ಸ್ ಮತ್ತು ನ್ಯಾವಿಗೇಷನ್ ಸಿಸ್ಟಮ್ ಇದೆ. ಚೈನಾ ಮೇಡ್ ಅಂತ ಹೇಳಿಲ್ಲ, ಬಟ್ ಇದೆ ಅಂತ ಅಷ್ಟೇ ಹೇಳಿದ್ದಾರೆ. ಎನಿಮೆ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸೀಳ್ಕೊಂಡು ದಾಳಿ ಮಾಡಿಬಿಡುತ್ತೆ ಅಂತ ಹೊಗಳಿಕೊಂಡಿದ್ದಾರೆ. ಹಾಗೆ ಈ ಮಿಸೈಲ್ ನಿಂದ ಪಾಕಿಸ್ತಾನದ ಪವರ್ ಹೆಚ್ಚಾಗಿದೆ, ಶತ್ರುಗಳಿಗೆ ನಾವು ಇನ್ನಷ್ಟು ಅಪಾಯಕಾರಿಯಾಗಿ ಕಾಣ್ತೇವೆ. ಇದನ್ನ ಸಂಪೂರ್ಣವಾಗಿ ಸ್ವದೇಶಿಯಾಗಿ ಡೆವಲಪ್ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಹೇಳಿದೆ. ಈಗ ಈ ಟೆಸ್ಟ್ ನಡೆದಿರುವುದಕ್ಕೆ ಫೀಲ್ಡ್ ಮಾರ್ಷಲ್ ಮುನೀರಾ ಎಲ್ರಿಗೂ ಕಂಗ್ರಾಟ್ಸ್ ಹೇಳಿದ್ದಾರೆ ಅಂತ ಪಾಕ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಅಂದಹಾಗೆ ಇದೇ ಫತಾ ಮಿಸೈಲ್ ವೇರಿಯಂಟ್ ಅನ್ನ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಹಾರಿಸಿತ್ತು. ಆದರೆ ಹರಿಯಾಣದ ಸಿರ್ಸಾದಲ್ಲಿ ಇದಕ್ಕೆ ಅದ್ಭುತ ಸ್ವಾಗತವನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೋರಿದ್ವು. S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನಿಂದ ಫೈರ್ ಆದಂತಹ ಮಿಸೈಲ್ ಹೋಗಿದನ್ನ ಹೊಡೆದು ರೋಡಿಗೆ ಕೆಡವಿತ್ತು. ಆದ್ರೆ ಅದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿತ್ತು. ಈಗ ಕ್ರೂಸ್ ಮಿಸೈಲ್ ಟೆಸ್ಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಏನೋ ಪಾಕಿಸ್ತಾನ ಸೇನೆ ವಿರುದ್ಧ ಬಲೂಚಿಗಳ ಅಬ್ಬರ ಜೋರಾಗಿದೆ. ಮತ್ತೆ ಪಾಕಿಸ್ತಾನ ಮಿಲಿಟರಿ ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡಿದ್ದು 6 ಪಾಕಿಸ್ತಾನಿ ಸೈನಿಕರು ಮೃತಪಟ್ಟಿದ್ದಾರೆ. ಬಲೂಚಿಸ್ತಾನದ ಕಲತ್ ಮತ್ತು ತರ್ಬತ್ನಲ್ಲಿ ಈ ದಾಳಿ ಮಾಡಿದ್ದೀವಿ ಅಂತ ಬಲೂಚ್ ಲಿಬರೇಷನ್ ಆರ್ಮಿ, ಬಲೂಚಿನ ಫ್ರೀಡಂ ಫೈಟರ್ಸ್ ಇವರು ಹೇಳ್ಕೊಂಡಿದ್ದಾರೆ. ಮಂಗಳವಾರವಷ್ಟೇ ಬಲೂಚಿಸ್ತಾನದ ಕ್ವೆಟಾದಲ್ಲಿ ದೊಡ್ಡ ಸ್ಫೋಟ ಆಗಿ 10 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರು, ಹಲವರು ಗಾಯಗೊಂಡಿದ್ರು. ಅದರ ಬೆನ್ನಲ್ಲೇ ಈ ದಾಳಿಯಾಗಿದೆ. ದಿನವೂ ಹರಿದು ಹಾಕ್ತಾ ಇದ್ದಾರೆ ಪಾಕಿಸ್ತಾನದ ಮುನೀರನ ಸೇನೆಯನ್ನ. ಒಂದ್ ಕಡೆ ಬಲೂಚಿಗಳು ಮತ್ತೊಂದು ಕಡೆ ಟಿಟಿಪಿಗಳು. ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ಸರ್ಕಾರ ಶಟ್ ಡೌನ್ ಆಗಿದೆ. 7 ವರ್ಷಗಳ ನಂತರ ಮೊದಲ ಬಾರಿಗೆ ಗವರ್ಮೆಂಟ್ ಶಟ್ ಡೌನ್ ಆಗಿದೆ. ಟ್ರಂಪ್ ರ ಹಣಕಾಸು ಬಿಲ್ಗೆ ಅಲ್ಲಿನ ಸಂಸತ್ತು ಅನುಮತಿ ಕೊಡದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿದೆ. ಈ ಸಂಬಂಧ ಮಾತನಾಡಿರೋ ಟ್ರಂಪ್, ನಾವು ಸಾವಿರಾರು ಜನರನ್ನ ಕೆಲಸದಿಂದ ತೆಗಿಬೇಕಾಗುತ್ತೆ, ಇದಕ್ಕೆಲ್ಲ ಡೆಮೊಕ್ರಾಟ್ಸ್ ಕಾರಣ. ಆದ್ರೆ ಈ ಸಮಯವನ್ನು ನಾವು ಒಳ್ಳೆದಕ್ಕೆ ಬಳಸ್ತೀವಿ, ನಮಗೆ ಬೇಡವಾದ ಕೆಲವನ್ನ ತೆಗೆದು ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಗವರ್ಮೆಂಟ್ ಶಟ್ ಡೌನ್ ಅಂದ್ರೆ ಏನು, ಸರ್ಕಾರವೇ ಬಂದ್ ಆಗೋದಂದ್ರೆ ಏನರ್ಥ, ದೇಶ ಹೆಂಗ್ ನಡೆಯುತ್ತೆ, ಮತ್ತೆ ಅಮೆರಿಕದಲ್ಲಿ ಹಿಂಗ್ಯಾಕೆ ಆಗ್ತಿದೆ, ಇದರ ಬಗ್ಗೆ ಸಂಪೂರ್ಣ ವಿವರ ಇರೋ ವರದಿಯನ್ನು ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅದನ್ನು ನೀವು ಮಿಸ್ ಮಾಡದೆ ನೋಡಿ. ಫಿಲಿಪೈನ್ಸ್ನ ಮಧ್ಯಭಾಗದಲ್ಲಿ 6.9 ತೀವ್ರತೆಯ ಭೂಕಂಪ ಉಂಟಾಗಿ ಭಾರೀ ಸಾವು ನೋವಾಗಿದೆ. ಪರಿಣಾಮ ಇದುವರೆಗೆ 60 ಮಂದಿ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗೋ ಸಾಧ್ಯತೆ ಇದೆ. ಸಿಬು ಅನ್ನೋ ದ್ವೀಪದಲ್ಲಿ ಮಂಗಳವಾರ ರಾತ್ರಿ ಸುಮಾರು 10 ಗಂಟೆಗೆ ಭೂಕಂಪ ಉಂಟಾಗಿತ್ತು. ಇದರ ನಂತರ ಹಲವಾರು ಸಣ್ಣ ಪುಟ್ಟ ಭೂಕಂಪನಗಳು ಬ್ಯಾಕ್ ಟು ಬ್ಯಾಕ್ ಉಂಟಾದವು. ಸೊ ಸೇಫ್ಟಿಗಾಗಿ ಬಿಲ್ಡಿಂಗ್ ಒಳಗಿದ್ದವರನ್ನ ಹೊರಗೆ ಕರೆಯಲಾಗಿತ್ತು. ಆದರೂ ಈ ದುರಂತ ಆಗಿದೆ. ಇನ್ನು ಅಲ್ಲಿನ ನ್ಯಾಷನಲ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಕೌನ್ಸಿಲ್ ಪ್ರಕಾರ 147 ಮಂದಿ ಗಾಯಗೊಂಡಿದ್ದಾರೆ. ಸುಮಾರು 22 ಕಟ್ಟಡಗಳಿಗೆ ಡ್ಯಾಮೇಜ್ ಆಗಿದೆ. ಹಲವು ಸಂಖ್ಯೆಯಲ್ಲಿ ಜನರು ಗಂಭೀರವಾಗಿ ಗಾಯಗೊಂಡಿರುವುದರಿಂದ ಆಸ್ಪತ್ರೆಗಳು ಫುಲ್ ಆಗಿವೆ. ಇದರಿಂದ ವೈದ್ಯರು ಗಾಯಗೊಂಡವರಿಗೆ ಆಸ್ಪತ್ರೆ ಹೊರಗಡೆನೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇನ್ನು ಅಮೆರಿಕವನ್ನ ಬೆಚ್ಚಿ ಬೀಳಿಸಿದ್ದ ಮಿಶಿಗನ್ ಚರ್ಚ್ ದಾಳಿಗೆ ಕಾರಣ ಗೊತ್ತಾಗಿದೆ. ಈ ಉಗ್ರ ದಾಳಿಗೆ ಭಗ್ನ ಪ್ರೇಮ ಕಾರಣ ಅನ್ನೋದು ಗೊತ್ತಾಗಿದೆ. ದಾಳಿಕೋರ ಥಾಮಸ್ ಜಾಕೋಬ್ ಸ್ಯಾನ್ಫರ್ಡ್ ಮಾರ್ಮನ್ ಸಮುದಾಯದ ವಿರುದ್ಧ ದ್ವೇಷ ಹೊಂದಿದ್ದ. ಈ ಮಾರ್ಮನ್ ಅನ್ನೋದು ಕ್ರಿಶ್ಚಿಯನ್ ಧರ್ಮದಲ್ಲೇ ಒಂದು ಪಂಗಡ. ಕ್ಯಾಥೋಲಿಸ್ಟ್, ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ರಿಗೂ ಇವರಿಗೂ ಸ್ವಲ್ಪ ಭಿನ್ನತೆ ಇರುತ್ತೆ. ಆದರೆ ಮಾರ್ಮನ್ ಪಂಗಡದಲ್ಲೇ ಈ ಜಾಕೋಬ್ ಒಂದು ಹುಡುಗಿಯನ್ನ ಪ್ರೀತಿ ಮಾಡ್ತಿದ್ದ. ಆದರೆ ಆಕೆ ಮೋಸ ಮಾಡಿ ಈತನ ಜೊತೆಗೆ ಬ್ರೇಕಪ್ ಮಾಡ್ಕೊಂಡಿದ್ಲು. ಇದರಿಂದ ಜಾಕೋಬ್ ಆ ಯುವತಿಯ ಸಮುದಾಯವೇ ಸರಿಯಿಲ್ಲ ಅಂತ ಅವರ ಚರ್ಚ್ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾನೆ. ಮಾರ್ಮನರು ಪ್ರಾರ್ಥಿಸ್ತಿರಬೇಕಾದ್ರೆ ಕಾರ್ ನುಗ್ಗಿಸಿ ಪ್ರಾರ್ಥನೆಗೆ ಬಂದವರ ಮೇಲೆ ಗುಂಡು ಹಾರಿಸಿದ್ದಾನೆ. ಅಲ್ಲದೆ ಕೊನೆಗೆ ಚರ್ಚ್ಗೆ ಬೆಂಕಿ ಇಟ್ಟು ಬಂದಿದ್ದ. ಈ ಘಟನೆಯಲ್ಲಿ 4 ಪ್ರಾಣ ಹೋಗಿತ್ತು, 8 ಜನ ಗಂಭೀರ ಗಾಯಗೊಂಡಿದ್ರು. ಅದಾದ್ಮೇಲೆ ಈ ಭಗ್ನ ಪ್ರೇಮಿಯನ್ನ ಕೂಡ ಅಮೆರಿಕ ಸಿಬ್ಬಂದಿ ಹೊಡೆದು ಹಾಕಿದ್ರು. ಈಗ ರೀಸನ್ಸ್ ಗೊತ್ತಾಗ್ತಾ ಇದೆ. ಏನೋ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಮಾಜಿ ಅಧ್ಯಕ್ಷ 54 ವರ್ಷದ ಜೋಸೆಫ್ ಕಬಿಲಾಗೆ ಅಲ್ಲಿನ ಮಿಲಿಟರಿ ಕೋರ್ಟ್ ಮರಣದಂಡನೆ ವಿಧಿಸಿದೆ.
ಕಬಿಲಾ ಅನುಪಸ್ಥಿತಿಯಲ್ಲಿ ಈ ಆದೇಶ ಹೊರಡಿಸಲಾಗಿದೆ. ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದ ಕಾರಣ ಒಂದು ಕಾಲದಲ್ಲಿ ದೇಶವನ್ನು ಲೀಡ್ ಮಾಡಿದ ವ್ಯಕ್ತಿಗೆ ಈಗ ಶಿಕ್ಷೆ ಕೊಡಲಾಗಿದೆ. ಕಾಂಗೋದ ಪೂರ್ವ ಭಾಗವನ್ನು ಕಂಟ್ರೋಲ್ ಮಾಡ್ತಿರೋ M23 ಅನ್ನೋ ರೆಬೆಲ್ ಗುಂಪಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಆರೋಪದ ಮೇಲೆ 2023ರಲ್ಲಿ ಕಬಿಲಾ ಕಾಂಗೋ ತೊರೆದಿದ್ರು. ಅದೇ ವರ್ಷದ ಮೇ ತಿಂಗಳಲ್ಲಿ ಅವರು M23 ರೆಬೆಲ್ ಗುಂಪುಗಳ ಕಂಟ್ರೋಲ್ನಲ್ಲಿರೋ ಕಾಂಗೋದ ಗೊಮಾ ನಗರದಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದು ಕಾಂಗೋ ಸರ್ಕಾರವನ್ನ ಕೆರಳಿಸಿತ್ತು. ಈಗ ಮರಣದಂಡನೆಯನ್ನ ಘೋಷಿಸಿದ್ದಾರೆ. ಆದ್ರೆ ಇವ್ರ ಕೈಯಲ್ಲಿ ಅವ್ರು ಇಲ್ಲ, ಈಗ ಹಿಡಿದು ಕೊಡೋಕೆ, ಶಿಕ್ಷೆ ಜಾರಿ ಮಾಡೋಕೆ ಅವ್ರು ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾರೆ ಹೊರಗಡೆ. ಏನೋ ಭಾರತದ ಮಿತ್ರ ರಾಷ್ಟ್ರ ನೈಜೀರಿಯಾದಲ್ಲಿ ಉಗ್ರ ದಾಳಿಯಾಗಿದೆ. ದೇಶದ ಉತ್ತರ ಭಾಗದಲ್ಲಿರೋ ಓಕೆ ಓಡೆ ಅನ್ನೋ ಕಡೆ ಕೆಲ ಬಂದೂಕುದಾರಿಗಳು ದಾಳಿ ಮಾಡಿದ್ದಾರೆ. ಪರಿಣಾಮ ಕನಿಷ್ಠ 12 ಮಂದಿ ಫಾರೆಸ್ಟ್ ಗಾರ್ಡ್ಸ್ ಪ್ರಾಣ ಕಳ್ಕೊಂಡಿದ್ದಾರೆ. ಸದ್ಯ ಯಾವುದೇ ಸಂಘಟನೆಗಳು ದಾಳಿಯ ಹೊಣೆಯನ್ನ ಇನ್ನೂ ಹೊತ್ಕೊಂಡಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.